ನಮಸ್ತೆ, ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ತುಂಬ ಹೂಗಳು ಬಿಡ್ತಾ ಇದೆ, ಆದರೂ ಕೂಡ ಅಡೇನಿಯಂ ಗಿಡದಲ್ಲಿ ಬೀಜಗಳಾಗ್ತಾ ಇಲ್ಲ ಅಂತ ಸುಮಾರು ಜನ ಕೇಳಿದ್ರಿ. ಅದಕ್ಕೋಸ್ಕರ ನಾವು ಪಾಲಿನೇಷನ್ ಮಾಡಿದರೆ ಅದರಲ್ಲಿ ಬೀಜ ಆಗುವಂತಹ ಸಾಧ್ಯತೆ ಹೆಚ್ಚಿಸ್ಬೋದು. 100% ಬೀಜಗಳಾಗ್ತದೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಇದೊಂದು ಸಿಂಗಲ್ ಪೆಟಲ್ನ ಅಡೇನಿಯಂ. ಹೆಚ್ಚಾಗಿ ಸಿಂಗಲ್ ಪೆಟಲ್ನಲ್ಲಿ ಬೀಜಗಳಾಗುವಂಥ ಸಾಧ್ಯತೆ ಹೆಚ್ಚು. ಅದಕ್ಕೋಸ್ಕರ ಇದು ಹೂವು ಪೂರ್ತಿಯಾಗಿ ಅರಳಿದ ನಂತರ ಇದರಲ್ಲಿ ಎಲ್ಲಿ ಪರಾಗ ಇರ್ತದೆ ಅಂತ ಹೇಳಿದರೆ, ಈ ಭಾಗದಲ್ಲಿ ಒಳಗಡೆ ಭಾಗದಲ್ಲಿ ನಿಮಗೆ ಕಾಣ್ತಾ ಇದೆ ಸಣ್ಣ ಧೂಳಿನ ಥರ. ಹೀಗೆ ಇದು ಪರಾಗವನ್ನು ಉತ್ಪತ್ತಿ ಮಾಡುವಂತಹ ಭಾಗ. ಇದರ ಮೇಲೆಗೆ ಬ್ರಷಿಂದ ಸ್ವಲ್ಪ ಇದರಿಂದ ಪರಾಗವನ್ನು ತೆಗೆಯುವುದು, ಮತ್ತು ಇದೇ ಜಾತಿಯ ಇನ್ನೊಂದು ಹೂವಿಗೆ ಪೂರ್ತಿಯಾಗಿ ಅರಳಿದ್ದಕ್ಕೆ ಹೀಗೆ ಮುಟ್ಟಿಸೋದು. ಈ ರೀತಿಯಾಗಿ ಕೂಡ ನೀವು ಮಾಡ್ಬೋದು. ಇದು ನೋಡಿ, ಹಳೆಯ ಹೂವು ಬಾಡಿದೆ, ಇದರಲ್ಲಿ ಅಷ್ಟು ಪರಾಗಸ್ಪರ್ಶ ಆಗುವ ಚಾನ್ಸಸ್ ಇರೋದಿಲ್ಲ. ಆದರೆ ಇದು ಫ್ರೆಶ್ ಹೂ, ಆದ್ರಿಂದ ಇದರಲ್ಲಿ ಈ ಉದ್ದುದ್ದಕ್ಕೆ ಏನು ಕಾಣ್ತದೆ ಇದನ್ನು ನಾವು ಪರಾಗ ಉತ್ಪತ್ತಿ ಮಾಡುವ ಆಂಥರ್ ಹೇಳ್ತೇವೆ. ಅದನ್ನು ಈ ರೀತಿಯಾಗಿ ಸ್ವಲ್ಪ ಬ್ರಷಿಂದ ಮುಟ್ಟಿಕೊಂಡು ಮತ್ತೆ ಇನ್ನೊಂದು ಹೂವಿಗೆ ಮುಟ್ಟಿಸಿಕೊಂಡ್ರೆ ಆಯಿತು. ಬೇರೆ ಬೇರೆ ಜಾತಿಯ ಹೂವಿಗೂ ಕೂಡ ನೀವು ಈ ರೀತಿಯಾಗಿ ಪರಾಗಸ್ಪರ್ಶ ಮಾಡಿಕೊಂಡು ಟ್ರೈ ಮಾಡಿ.